ಶುಭೋದಯ ಗುರುಗಳೇ. ಶುಭೋದಯ ಮಕ್ಕಳೇ, ಕುಳಿತುಕೊಳ್ಳಿ. ಇವತ್ತು ನಾವು ಕರ್ನಾಟಕದ ಕುರಿತು ಕೆಲವು ಮಾಹಿತಿಯನ್ನು ಕಲೆ ಹಾಕಿ ಅವುಗಳನ್ನು ತಿಳಿಯೋಣ. ಆಯಿತು ಗುರುಗಳೇ. ಯಾರಾದರೂ ಹೇಳುತ್ತೀರಾ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ನೀನು ಹೇಳು. ಸರಿಯಾಗಿದೆ, ಕುಳಿತುಕೋ. ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳು ಯಾವುವು? ನೀನು ಹೇಳು ತನಿಷ್ಕಾ. ಮೈಸೂರು ಅರಮನೆ, ಜೋಗ ಜಲಪಾತ. ಸರಿಯಾಗಿದೆ, ಕುಳಿತುಕೋ. ಈಗ ನೀನು ಹೇಳು ತಾರಕ್. ಬೇಲೂರು, ಹಳೆಬೀಡು, ಪಟ್ಟದಕಲ್ಲು, ಹಂಪಿ. ಇವು ಸರಿಯಾಗಿವೆ, ಕುಳಿತುಕೋ. ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ನೀನು ಹೇಳು. ಕೃಷ್ಣ ಮತ್ತು ಕಾವೇರಿ. ಸರಿಯಾಗಿದೆ. ನೀನು ಹೇಳು ಶ್ರೀನಿಧಿ. ತುಂಗಭದ್ರ ಮತ್ತು ಕಾಳಿ ನದಿ. ಸರಿಯಾಗಿದೆ. ಈಗ ಮಕ್ಕಳೇ ನನಗೆ ಹೇಳಿ, ನಾವು ಇರುವ ಜಿಲ್ಲೆ ಯಾವುದು? ಸರಿಯಾಗಿದೆ. ನೀವು ಇವತ್ತು ಬೆಳಗಾವಿ ಜಿಲ್ಲೆಯ ಕುರಿತು ಮಾಹಿತಿಯನ್ನು ಕಲೆ ಹಾಕಿಕೊಂಡು ಬನ್ನಿರಿ. ನಾಳೆ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳುತ್ತೇನೆ. ಮಾರನೆಯ ದಿನ. ಕುಳಿತುಕೊಳ್ಳಿ. ನಾವು ನಿನ್ನೆ ಚರ್ಚಿಸಿದ ಹಾಗೆ ನೀವು ಬೆಳಗಾವಿ ಜಿಲ್ಲೆಯ ಕುರಿತು ಮಾಹಿತಿಯನ್ನು ಓದಿಕೊಂಡು ಬಂದಿದ್ದೀರಾ? ಸರಿ, ಆಯಿತು. ಆರಾಧ್ಯ, ನೀನು ಹೇಳು ಬೆಳಗಾವಿಯ ಪರಿಚಯವನ್ನು. ಬಾ. ಬೆಳಗಾವಿ ಜಿಲ್ಲೆಯ ಪರಿಚಯ. ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದೆ. ಬೆಳಗಾವಿ ಜಿಲ್ಲೆಯು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಗೆ ಹೊಂದಿಕೊಂಡಿರುವ ಒಂದು ವಿಶಾಲ ಜಿಲ್ಲೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಜನಸಂಖ್ಯೆ 47,79,661. 2011ರ ಜನಗಣತಿಯ ಆಧಾರದ ಮೇರೆಗೆ ವಿಸ್ತೀರ್ಣ 5,180 ಚದರ ಮೈಲಿ. ಬೆಳಗಾವಿ ನಗರವನ್ನು 12ನೇ ಶತಮಾನದಲ್ಲಿ ರಟ್ಟ ಮನೆತನದವರು ಕಟ್ಟಿ ಬೆಳೆಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಹೆಚ್ಚಾಗಿ ಕಬ್ಬು, ಜೋಳ, ಮೆಕ್ಕೆಜೋಳ, ಭತ್ತ, ಸೋಯಾಬೀನ್ ಬೆಳೆಗಳನ್ನು ಬೆಳೆಯುತ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಕೃಷ್ಣ, ಹಿರಣ್ಯಕೇಶಿ, ವೇದಗಂಗಾ, ದೂಧಗಂಗಾ, ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೇಯ, ಅಗ್ರಾಣಿ. ಸರಿಯಾಗಿದೆ, ಕುಳಿತುಕೋ. ಬೆಳಗಾವಿಯಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣಗಳು ಯಾವುವು? ತನಿಷ್ಕಾ, ನೀನು ಹೇಳು. ಬಾ. ಬೆಳಗಾವಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣಗಳು: ಬೆಳಗಾವಿ ಕೋಟೆ. ಈ ಕೋಟೆಯನ್ನು ರಟರ ಆಡಳಿತ ಅವಧಿಯಲ್ಲಿ ಬಿಚ್ಚಿರಾಜ್ ಎಂಬ ಮಂತ್ರಿ ನಿರ್ಮಿಸಿದನು. ಗೋಕಾಕ್ ಜಲಪಾತ. ಭಾರತದ ನಯಾಗರ ಎಂದೇ ಈ ಜಲಪಾತ ಪ್ರಸಿದ್ಧತೆಯನ್ನು ಹೊಂದಿದೆ. ಗೋಡ್ಚಿನ್ಮಲ್ಕಿ ಜಲಪಾತ ಸುಂದರವಾಗಿದ್ದು ಮಳೆಗಾಲದಲ್ಲಿ ಇಲ್ಲಿ ಹಾಲಿನಂತೆ ನೀರು ಹರಿಯುತ್ತದೆ. ರಾಜಹಂಸಗಢ. ಹಿಂದೂ ಹೃದಯ ಸಾಮ್ರಾಟರಾದ ಶ್ರೀ ಶಿವಾಜಿ ಮಹಾರಾಜ್ ಅವರ ಭವ್ಯ ಪ್ರತಿಮೆಯನ್ನು ಈ ಕೋಟೆನಲ್ಲಿ ಕಾಣಬಹುದು. ಸುವರ್ಣಸೌಧ. ಬೆಂಗಳೂರಿನ ವಿಧಾನಸೌಧದ ರೀತಿಯಲ್ಲಿ ಸುವರ್ಣಸೌಧವನ್ನು ನಿರ್ಮಿಸಲಾಗಿದೆ. ಧನ್ಯವಾದಗಳು. ಸರಿಯಾಗಿದೆ, ಹೋಗಿ ಕುಳಿತುಕೋ. ಬೆಳಗಾವಿಯಲ್ಲಿರುವ ತಾಲೂಕುಗಳು ಎಷ್ಟು ಹಾಗೂ ಅವು ಯಾವುವು? ಶ್ರೀನಿಧಿ, ನೀನು ಹೇಳು. ಬಾ. ಬೆಳಗಾವಿ ಜಿಲ್ಲೆಯ 14 ತಾಲೂಕುಗಳು. ಅವು ಯಾವೆಂದರೆ ಬೆಳಗಾವಿ, ಅಥಣಿ, ಹುಕ್ಕೇರಿ, ಚಿಕ್ಕೋಡಿ, ರಾಮದುರ್ಗ, ನಿಪ್ಪಾಣಿ, ಖಾನಾಪುರ, ಕಾಗವಾಡ, ಮೂಡಲಗಿ, ಧನ್ಯವಾದ. ಸರಿಯಾಗಿದೆ, ಕುಳಿತುಕೋ. ಬೆಳಗಾವಿಯಲ್ಲಿರುವ ಪ್ರಸಿದ್ಧ ದೇವಸ್ಥಾನಗಳು ಯಾವುವು? ಆರಾಧ್ಯ, ನೀನು ಹೇಳುವ. ಬೆಳಗಾವಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ದೇವಾಲಯಗಳು: ಯಲ್ಲಮ್ಮನ ದೇವಸ್ಥಾನ ಸವದತ್ತಿ, ಮಾಯಕ್ಕದೇವಿ ದೇವಸ್ಥಾನ ಚಿಂಚಲಿ ರಾಯಬಾಗ ತಾಲೂಕಿನಲ್ಲಿದೆ. ದುರ್ದುಂಡೇಶ್ವರ ದೇವಸ್ಥಾನ ನಿಡಸೋಶಿ ಹುಕ್ಕೇರಿ ತಾಲೂಕಿನಲ್ಲಿದೆ. ಕಪಿಲೇಶ್ವರ ಮಂದಿರ ಬೆಳಗಾವಿ ನಗರದಲ್ಲಿದೆ. ಶಂಕರಲಿಂಗ ದೇವಸ್ಥಾನ ಸಂಕೇಶ್ವರ ಹುಕ್ಕೇರಿ ತಾಲೂಕಿನಲ್ಲಿದೆ. ಕಲ್ಮೇಶ್ವರ ದೇವಸ್ಥಾನ ರಾಯಬಾಗದಲ್ಲಿದೆ. ಜೈನ ಬಸದಿ ಬೆಳಗಾವಿಯಲ್ಲಿದೆ. ಗಂಗಾಂಬಿಕಾ ದೇವಸ್ಥಾನ ಎಂ.ಕೆ. ಹುಬ್ಬಳ್ಳಿ ಕಿತ್ತೂರು ತಾಲೂಕಿನಲ್ಲಿದೆ. ಬ್ರಹ್ಮದೇವ ಮಂದಿರ
ಸ್ತವನಿಧಿ ನಿಪ್ಪಾಣಿ ತಾಲೂಕಿನಲ್ಲಿದೆ. ಧನ್ಯವಾದಗಳು. ಸರಿಯಾಗಿದೆ, ಕುಳಿತುಕೋ. ನಾವು ಈಗ ಬೆಳಗಾವಿ ಜಿಲ್ಲೆಯ ಬಗ್ಗೆ ಚರ್ಚಿಸಿದ ಹಾಗೆ ನಿಮ್ಮಲ್ಲಿ ಯಾರಾದರೂ ಹೇಳುತ್ತೀರಾ? ನಾವು ಇದರಿಂದ ಏನನ್ನು ಕಲಿಯಬಹುದು? ತಾರಕ್, ನೀನು ಹೇಳು ಬಾ. ಈಗಾಗಲೇ ನಾವು ಭಾರತ ಹಾಗೂ ಕರ್ನಾಟಕ ರಾಜ್ಯದ ಬಗ್ಗೆ ಮಾಹಿತಿ ತಿಳಿದಿದ್ದೇವೆ ಹಾಗೂ ಇವತ್ತು ಬೆಳಗಾವಿ ಜಿಲ್ಲೆಯ ಕುರಿತು ಮಾಹಿತಿ ಕೂಡ ಪಡೆದಿದ್ದೇವೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಜಿಲ್ಲೆಯಲ್ಲಿರುವ ದೇವಸ್ಥಾನಗಳು, ಪ್ರವಾಸಿ ಸ್ಥಳಗಳು, ನದಿಗಳು ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿರುವ ತಾಲೂಕುಗಳ ಬಗ್ಗೆ ಮಾಹಿತಿ ಪಡೆದಿದ್ದೇವೆ. ಸರಿಯಾಗಿದೆ. ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ. ಧನ್ಯವಾದಗಳು.